ओके लेट अस कंटिन्यू. ನಾನು ಹೇಳಿದೆ प्रस्तावन, अर्थ, महत्व, उपयोग या महत्व. अकस्मात आ एस एನಲ್ಲಿ हानि ಏನಾದರೂ हार्मफुल इद्रे ಅದನ್ನು बरीरी. अंत में आप क्या लिखिएंगे? यस, अंत में उपसंहार, कंक्लूजन. ಇದೆಷ್ಟು ಮಾರ್ಕ್ಸ್ ಆಯಿತು? ಎಸ್ಸೆ 4 ಮಾರ್ಕ್ಸ್. ನೆಕ್ಸ್ಟ್ ವಾಪಸ್ ಬಂದ್ಬಿಡೋಣ ಪ್ರಶ್ನೆಗಳಿಗೆ. ಎಸ್, ನಿಮಗೆ ನಾನು 5 ಪಾಠಗಳು ಹೇಳ್ತೀನಿ. ಮಾತೃಭೂಮಿ 2 ಕ್ವಶನ್ಸ್, ಭಾರತ್ ಮಾತಾ ಕಿ प्राकृतिक सौंदर्य का वर्णन कीजिए. भारत माता की प्राकृतिक वर्णन का प्राकृतिक सौंदर्य का वर्णन कीजिए. मातृभूमि ಮೇಲೆ ಮಾತಾಡ್ತಾ ಇದ್ದೀವಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್. 2 to 3 ಮಾರ್ಕ್ಸ್. ಅಥವಾ ಕೆಳಗೆ ಬನ್ನಿ. ಮಾತೃಭೂಮಿ ಕಾ ಸ್ವರೂಪ್ ಕೈಸೆ ಸುಶೋಭಿತ ಹೈ. ನನಗೆ ಹೇಳಿ ಪ್ರಶ್ನೆಗಳು ಬಾಯಲ್ಲಿ ಬಂದುಬಿಟ್ಟಿದೆ ನೋಡಿ. ಇವೆಲ್ಲ ಇಂಪಾರ್ಟೆಂಟ್. 2 to 3 ಎರಡರಲ್ಲೊಂದು. ಆಮೇಲೆ ಮಾತೃಭೂಮಿ ಪಾಠದಲ್ಲಿ ಆ ಒಂದು ಐಟಮಲ್ಲಿ ಅವೆರಡರಲ್ಲೊಂದು ಕೇಳ್ಬೋದು ಅಂತ, 2 ಅಂತಲ್ಲ. नेक्स्ट दूसरा लेसन अभिनव मनुष्य 3 अंकों के लिए. आधुनिक मानव की भौतिक साधनों को विवरण दीजिए. ನೋಡಿ, ಆಧುನಿಕ ಮಾನವನ ಇವತ್ತೇನು ಸಾಧನೆಗಳಿದೆ ಅದ್ರ ಬಗ್ಗೆ ವಿವರಣೆ ಕೊಡಿ. ಯಾ ಓವರ್ ಆರ್ ಕ್ವಶನ್. ಒಂದು ಸ್ಟೇಟ್ಮೆಂಟ್ ಇದೆ ಆ ಬುಕ್ಕಲ್ಲಿ, ನೀವು ನೋಡಿರ್ಬೋದು. ಆ ಲೆಸನ್ನಲ್ಲಿ, ಅಭಿನವ್ ಮನುಷ್ಯ ಲೆಸನ್ನಲ್ಲಿ ಆ ಸ್ಟೇಟ್ಮೆಂಟ್ನ ನೋಡ್ಕೊಂಡಿದ್ದೀರಲ್ವಾ? ಪ್ರಕೃತಿ ಪರ್ ಸರ್ವತ್ರ ಹೈ ವಿಜಯೀ ಪುರುಷ್ ಆಸೀನ್ ಇನ್ವರ್ಟೆಡ್ ಕಮ ಕ್ಲೋಸ್. ಇದೊಂದು ಸ್ಟೇಟ್ಮೆಂಟ್. ಇಸ್ ಪಂಕ್ತಿ ಖಾ आशाए समझाई. What is the intention of this line? Explain. Next, दिनकर जी का अनुसार मानव का मानव का परिचय क्या है? मानव का परिचय क्या है? ಸೊ ಇವು ನಾನು ಈಗಾಗಲೇ ಹೇಳಿದಂತೆ ಅಭಿನವ್ ಮನುಷ್ಯ ಅದರ ಬರಬಹುದಾದ ಪ್ರಶ್ನೆಗಳು. ಬೇಗ ಬಂದ್ಬಿಡಿ. ದುನಿಯಾ ಸೆ ಪಹಲಾ ಮಕಾನ್. लालिमा और कींच लालीदाम जंगल की ओर क्यों चल पड़े? अथवा दोनों दोस्तों के मछली ने क्या सुझाव दिया? अथवा बैंस ने बैंस के पंजर से दोनों दोस्तों के क्या जानकारी मिली? ಆಗೋಯ್ತು. 4ನೇ ಪ್ರಶ್ನೆಗೆ ಬರೋಣ. 4ನೇ ಪಾಠ ಸಮಯ ಕಿ ಪಹಚಾನ್, ಇಂಪಾರ್ಟೆನ್ಸ್ ಆಫ್ ಟೈಮ್. ಇದರಲ್ಲಿ ನಿಮಗೆ ಗೊತ್ತು, ಸಮಯ ಕಿ ಪಹಚಾನ್ ಕವಿತಾ ಖಾ ಸಂಕ್ಷಿಪ್ತ ಸಾರಾಂಶ ಲಿಖಿಯೇ. ಬ್ಯೂಟಿಫುಲ್. ಇದೊಂದು ಕಲ್ತ್ಕೊಂಡ್ಬಿಡ್ರಿ ಮಕ್ಕಳೇ. 2 to 3 ಮಾರ್ಕ್ಸ್ ಸಾರಾಂಶ ಪದ್ಯದ್ದು. ಅಥವಾ समय की सदुपयोग कैसे करना चाहिए? how can utilize the time, best to utilize time. 5ನೇದು ಮತ್ತೆ ನಿಮಗೆ ಪಾಸ್ ಆಗೋರಿಗೆ ಲಾಸ್ಟ್ ಇದೊಂದು ಓದ್ಕೊಳ್ಳಿ. ಸೂರ್ಶ್ಯಾಮ್. ಈ ಸೂರ್ಶ್ಯಾಮ್ ಪಾಠದಲ್ಲಿ ಕೃಷ್ಣ ಕೆ ಕ್ರೋಧ ಕೋ ಯಶೋಧ ಕೈಸೆ ಶಾಂತ್ ಕರ್ತಿ ಹೈ. ನಿಮಗೆ ಚೆನ್ನಾಗಿ ಗೊತ್ತಿದ್ದು ಯಶೋಧ ಮತ್ತು ಕೃಷ್ಣಂದು. ಅಥವಾ ಬಾರ ಹಾಕಿದ್ದೀನಿ ನೋಡಿ. ಕೃಷ್ಣ ಕೋ ನಾರಿಜಾ ಕಿ नाराज की गो को यशोदा कैसे दूर करती है? अथवा यशोदा के किन बातों ने कृष्ण को मनाया? अथवा अदर क्वेश्चन, कृष्ण अपनी माता यशोदा के प्रति क्यों नाराज है? सो नेक्स्ट, कृष्ण बलराम के साथ खेलने का नहीं जानाया क्यों? ಸೊ ಇಷ್ಟು ಪ್ರಶ್ನೆಗಳು. ಲಾಸ್ಟ್ ಕ್ವಶನ್. ಅದಕ್ಕಿಂತ ಮುಂಚೆ ಮತ್ತೊಂದು, ಬಲರಾಮ್ ಕೃಷ್ಣಕ್ಕೆ ಮಾತಾ ಪಿತಾಕ್ಕೆ
ಬಾರೆ ಮೇ ಕ್ಯಾ ಕ್ಯಾತಾ ಹೈ. ಇದು ನೋಡಿ, ನಾನು 5 ಪಾಠ ಹಾಕ್ಕೊಟ್ಟಿದ್ದೀನಿ. 5 ಪಾಠದಿಂದ 2 ಪ್ರಶ್ನೆ ಅಥವಾ 3 ಪ್ರಶ್ನೆ ಓದ್ಕೊಂಡ್ರೆ ಮಿನಿಮಮ್ 10 to 12 ಮಾರ್ಕ್ಸ್. ನೋ ಡೌಟ್ ಇವೇ ಕ್ವಶನ್ಸ್. ಲಾಸ್ಟ್ಲಿ ವೆರಿ ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್. ನಿಮಗೆ ಗೊತ್ತು ದೋಹೆ, ತುಳಸಿ ಕಾ ದೋಹೆ. 2ನೇ ಸ್ಟಾಂಜ, 4ನೇ ಸ್ಟಾಂಜ, 5ನೇ ಸ್ಟಾಂಜ. ತುಳಸಿ ಕಾ ದೋಹೆ ಬರೀರಿ ಈಗಲೇ. ನಂದು ವಿಡಿಯೋ ಮುಗಿದ ಕೂಡಲೇ ಪೆನ್ ತೊಗೊಂಡು ಬರೆಯೋಕ್ಕೆ ಶುರು ಮಾಡಿರಿ. 2, 4, 5 ತುಳಸಿ ಕಾ ದೋಹೆ. ಅದರಲ್ಲಿ 2, 4, 5 ಎಲ್ಲ ಓದ್ಕೊಬೇಡಿ, ಅದು ಭಾವಾರ್ಥ. ನೆಕ್ಸ್ಟ್, ಕವಿತಾಂಶ ಪೂರ್ಣ ಕೀಜಿಯೇ. 4 ಲೈನ್ಸ್ ಆಗ ಹೇಳಿದೆ ಬಿಡಿ ಅಲ್ವಾ. ಅಸಫಲತಾ ಏಕ್ ಚುನೌತಿ ಹೈ ಡಾಟ್ ಡಾಟ್ ಡಾಟ್. ಪ್ರೀತಿಯ ಮಕ್ಕಳೇ, ಎಲ್ಲರೂ ಗಮನದಲ್ಲಿ ಇಟ್ಕೊಳ್ಳಿ ನಾನೇನು ಮಾತಾಡಿದೆ ಅಂತ. ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಎಷ್ಟು ಮಾರ್ಕ್ಸು? 100% ಪಾಸ್. 100 ಮಾರ್ಕ್ಸ್ ಅಲ್ಲ, ಪಾಸ್ ಇನ್ 10th ಹಿಂದಿ. ಇದನ್ನು ಉಪಯೋಗಪಡಿಸ್ಕೊಳ್ತೀರಾ, ನಾಳೆ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೀತೀರಾ ಅಂತ ಹೇಳ್ತಾ, ಮತ್ತು ನಾಳೆಯಿಂದ ನಿಮಗೆ ಎಕ್ಸಾಮ್ ಮುಗಿದ ಮೇಲೆ ಏನು ಮಾಡಬೇಕು ಅಂತ ಮತ್ತೊಂದು ವಿಡಿಯೋನ ನಾಳೆ ರಾತ್ರಿ ಅಥವಾ ನಾಡ್ದು ಹಾಕ್ತೀನಿ. ಆಲ್ ದ ಬೆಸ್ಟ್, ರೈಟ್ ವೆಲ್, ಗುಡ್ ಲಕ್, ಗಾಡ್ ಬ್ಲೆಸ್ ಯು. ಕಮ್ ವಿತ್ ಮೀ ವಾಟ್ ಎವರ್ BKM. ಥ್ಯಾಂಕ್ ಯು.